ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಇವತ್ತು ಮಹಾಶಿವರಾತ್ರಿ. ಈ ಶಿವರಾತ್ರಿ ಪ್ರಯುಕ್ತ ಒಂದು ವಿಭಿನ್ನವಾದ ಇಂಟರ್ವ್ಯೂ ಮಾಡೋಕ್ಕೆ ನಾನು ಸಿದ್ಧರಾಗಿದ್ದೀನಿ. ನೀವೆಲ್ಲ ಶಿವನ ಆರಾಧನೆಯಲ್ಲಿ ಉಪವಾಸನೋ ತಮ್ಮ ಭಕ್ತಿಯ ಅನುಸಾರ ಶಿವನ ಆರಾಧನೆಯನ್ನು ಜಾಗರಣೆ ಮೂಲಕ ಮಾಡ್ತಾಯಿದ್ದೀವಿ. ಆದರೆ ನನ್ನ ಪಾಲಿಗೆ ಸಿನಿಮಾವೇ ಶಿವರಾತ್ರಿ. ಅಂಥದ್ದೊಂದು ಒಳ್ಳೆಯ ಸಿನಿಮಾನ ಇವತ್ತು ಬೆಳಗ್ಗೆ ರಾಜ್ಯಾದ್ಯಂತ ಚಿತ್ತಾರ ಮಾಡಿದ್ರು. ಆ ನಿರ್ದೇಶಕರನ್ನ ಹುಡ್ಕೊಂಡು ನಾನು ಈ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿಗೆ ಬಂದಿದ್ದೀನಿ. ಒಂದು ನಿಗೂಢವಾದ ಜಾಗ ಇದು. ಈ ಜಾಗದಲ್ಲಿ ಅವರು ಎಲ್ಲ ಕೆಲಸ ಮುಗಿಸಿ ಆರಾಮಾಗೆ ಸ್ಟೇ ಆಗಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ದಿನ ಅವರು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸ್ಕ್ರೀನಲ್ಲಿ ಚಿತ್ತಾರ ಆಯಿತು. ಜನ ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ನಾನು ಬಿಲ್ಡಪ್ ಕೊಟ್ಟಾದ್ಮೇಲೆ ಯಾರು ಏನು ಎತ್ತ ಹೇಳಲೇಬೇಕಲ್ಲ. ಬನ್ನಿ, ಶಿವರಾತ್ರಿಯ ಒಂದು ಅದ್ಭುತವಾದ ಒಂದು ಇಂಟರ್ವ್ಯೂಗೆ ನಾನು ನಿಮಗೆ ಕರ್ಕೋಗ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ವಿಶೇಷವಾದ ವ್ಯಕ್ತಿ ಅಂಥೇಳಿ. ಇವ್ರು ಹಿಂಗೇ ಸಿಗಕ್ಕೆ ಸಾಧ್ಯ. ಸಾರ್ ನಮಸ್ಕಾರ ಸಾರ್. ನಡುರಾತ್ರಿಯಲ್ಲಿ 2 ಗಂಟೆ ಇವಾಗ. ಶಿವರಾತ್ರಿ ಅಂದರೆ ಇದೆ ಅಲ್ವಾ? ಶಿವರಾತ್ರಿ ಶುಭಾಶಯಗಳು ವೀಕ್ಷಕರಿಗೆ, ಸಮಸ್ತ ನಾಡಿಗೆ, ನಿಮಗೆ, ನಮಗೆ ಎಲ್ಲರಿಗೂ ಶುಭ. ಎಸ್, ಯೋಗರಾಜ್ ಭಟ್ರು ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳಾಯಿತು. ಇನ್ನೇನಿದ್ರು ಅವ್ರ ಹತ್ರ ಕರ್ನಾಟಕ ದಮನಕ ಕೇಳೋದ್ರ ಜೊತೆಗೆ ಶಿವರಾತ್ರಿ ಹಬ್ಬ, ಜೀವನದ ಫಿಲಾಸಫಿ ಇಂಥ ನಡುರಾತ್ರಿಯಲ್ಲಿ ಕೇಳ್ಬೇಕ್ರಿ. ಅದಕ್ಕೆ ಅವ್ರನ್ನ ಕಾಡಿ ಬೇಡಿ ಹಂಗು ಹಿಂಗು ಮಾಡಿ ಒಪ್ಪಿಸಿ ಒಂದು ತೋಟಕ್ಕೆ ಕರ್ಕೊಂಬಂದಿದ್ದೀನಿ ಸರ್. ಸರ್ ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರಿಗೆಲ್ಲ. ನಂದು ಶ್ರೀಧರ್ದು ಒಂದಿಷ್ಟು ಗಲಾಟೆಗಳು ಮಲಿಕಂಡೆಲ್ಲ ಮಾಡಿದ್ವಿ. ಹೌದು. ಆಮೇಲೆ ಇನ್ನೊಬ್ಬ ಸ್ನೇಹಿತ ಇದ್ದಾನೆ, ಅವನು ಮರ ಹತ್ತಲ್ಲ, ಅವನು ಪಕ್ಕ ಲೋಫರ್. ಅವನು ಇದ್ದಾನೆ, ಜಾಸ್ತಿ ಹೇಳಲ್ಲ. ಅವನ ಜೊತೆ ಮರ ಹತ್ತಿದ್ವಿ. ಒಂದು ವೀಕ್ಷಕರಿಗೆ ಏನೋ ಸ್ವಲ್ಪ ವಿಶೇಷವಾದ ಸಿಗಲಿ ಅಂತ ಏನೇನೋ ಸರ್ಕಸ್ಗಳು ನಮ್ಮದು. ಈ ಕ್ಯಾಮ್ರಾಗಳನ್ನ ಕೈಲಿ ಹಿಡ್ಕೊಂಡು ಗಾಡಿ ಹೆಡ್ಲೈಟ್ ಆನ್ ಮಾಡಿಕೊಂಡು ಏನೋ ಮಾತಾಡ್ತಿದ್ದೀವಿ. ಇಷ್ಟು ದಿನ ಲೋಗನ್ ಕೈ ಹಿಡ್ಕೊಂಡು ಮಾತಾಡ್ತಿದ್ವಲ್ಲ, ಈಗ ಕ್ಯಾಮ್ರಾನೇ ಹಿಡ್ಕೊಂಡು ಮಾತಾಡ್ಬೇಕು. ಹೌದು, ಕ್ಯಾಮ್ರಾನೇ ಹಿಡ್ಕೋಬೇಕು. ಆಯಿತು. ಎಸ್ ಸರ್. ಈಗ ಒಂದೇ ದಿನಕ್ಕೆ ಡಬಲ್ ಲಾಟ್ರಿ. ಒಂದು ಲಾಟ್ರಿಗೆ 2 ಬಹುಮಾನ. ಡೈರೆಕ್ಷನ್ ಕಮ್ ಆ್ಯಕ್ಟಿಂಗ್ ಒಂದು ಸಿನಿಮಾ ರಿಲೀಸ್ ಆಗಿದೆ, ಆ್ಯಕ್ಟಿಂಗ್ ಒಂದು ಸಿನಿಮಾ ರಿಲೀಸ್ ಆಗಿದೆ. ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಪಾತ್ರವನ್ನು ಮಾಡಿದ್ದೀರಿ. ಈ ಥರ ಸಂದರ್ಭಗಳು ಬಂದಾಗ ಮನುಷ್ಯನಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಅಂದರೆ ನಮ್ಮ ಸಿನಿಮಾ ರಿಲೀಸ್ ಆಗಲಿ, ನಮ್ಮದೊಂದು ಫ್ರೇಮ್ ಬರಲಿ, ನಮ್ಮ ಡೈರೆಕ್ಷನ್ ಬರಲಿ ಅಂತೆಲ್ಲ ಕಾದೋರು ಒಂದು ಟೈಮಲ್ಲಿ ನೀವು ಇಂಥದ್ದೊಂದು ಡಬಲ್ ಆಫರ್ ಬಂದಾಗ ಗೊತ್ತಿಲ್ಲ ಅವಾಗ ಹೆಂಗೆ ಅಂದ್ಕೊಂಡಿದ್ವೋ ಅದೇ ಥರ ಇವಾಗಲೂ ಅಂದ್ಕೊಂಡ್ರೆ ಅದೊಂಥರ ಎಕ್ಸ್ಪೀರಿಯನ್ಸು ಆಗ್ತಾ ಮನುಷ್ಯ ಮಾಗಬೇಕಲ್ವ. ಅದು ನನ್ನ ಮೇಲೆ ಯಾವಾಗಲೂ ಅನುಮಾನ, ಮಾಗೋದೇ ಇಲ್ಲ ಅಂತ. ಅದ್ರ ಬಾಗ್ತೀರಿ ಸರ್? ಅಲ್ಲ, ಈಗ ನಾವು ಎಷ್ಟೇ ತಿಳುವಳಿಕೆ ನಮಗೆ ಆ್ಯಡ್ ಆಗ್ತಿದೆ, ನಮಗೆ ಅನುಭವ ಬರ್ತಾ ಇದೆ ಅಂತ ಅನ್ಕೋತೀವಲ್ವಾ, ನಮಗೆಲ್ಲ ಗೊತ್ತು ಅಂದ ತಕ್ಷಣವೇ ಒಂದು ವಿಷಯ ಬರ್ತದೆ, ಏನೂ ಗೊತ್ತಿಲ್ಲ ಅನ್ನೋದು. ಅದು ಈ ಮೊಬೈಲಲ್ಲಿ ಗೇಮ್ ಆಡ್ದಂಗೆ ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಬರುತ್ತೆ. 5ನೇ ಲೆವೆಲ್ಲು 6ನೇ ಲೆವೆಲ್ಲು ಹೋಗ್ತಿದ್ದಂಗೆ ಆಡೋಕ್ಕಾಗಲ್ಲ, ಸೋಲ್ಸ್ಬಿಡುತ್ತೆ ಕಂಪ್ಯೂಟರ್ ನಮ್ಮನ್ನು. ಅದೇ ಥರನೇ ಇದು. ನೀನು ಹೇಳ್ತೀಯಾ ಭಯಂಕರ ಡ್ಯಾನ್ಸ್ ಆಡೋ ರೇಂಜಿಗೆ ಎಲ್ಲ ಆಗ್ಬಿಟ್ಟಿದೆ, ಸಕ್ಸಸ್ಫುಲ್ಲು. ಇಲ್ಲ ಸರ್, ಜನ ಆ ಲೆವೆಲಿಗೆ ಮೆಸೇಜ್ ಮಾಡ್ತಾರೆ, ಜನ ಕೊಂಡಾಡ್ತಾರೆ. ಈ ಬರಗಾಲದ ವಿಷಯನ ಹೆಂಗೆ ಪರಿಹಾರ ಮಾಡೋದು ಅನ್ನೋದು ಹೇಳಿದ್ದೀರಿ. ಸಿನಿಮಾದ ಬಗ್ಗೆ ಬಣ್ಸೋಣ. ಫಸ್ಟ್ ಶಿವರಾತ್ರಿ ಬಗ್ಗೆ ಮಾತಾಡೋಣ. ಹೇಳಿ, ನಮಗೆ ಇವಾಗ ಶಿವನೇ ಕರ್ಸ್ಕೊಂಡಿರೋದು ಅಂತ ನಾನು. ಅದು 2 ಗಂಟೆಗೆ ನಡುರಾತ್ರಿಯಲ್ಲಿ ಯಾರ ಡೈರೆಕ್ಟ್ರಿಗೆ ಇಂಟರ್ವ್ಯೂ ಮಾಡಿದ್ದಾನೆ ಫಸ್ಟ್ ಅಲ್ವಾ? ಈಗ ನಾನು ಸರ್ ಶಿವರಾತ್ರಿ ಬಂದಾಗ ಒಂದೊಂದು ವರ್ಷ ಒಂದೊಂದು ಆಟಗಳನ್ನ ಆಡಿದ್ದೀನಿ. ಒಂದು ಟೈಮಲ್ಲಿ ನೆನಪಿದೆ ನನಗೆ. ಇದೇ ಥರ ತೋಟಕ್ಕೆ ನುಗ್ಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಎಳ್ನೀರು ಕುಡಿಯೋದು, ಅದಿದು ಹಣ್ಣು ಕತ್ಕೊಂಡು ತಿನ್ನೋದು, ಅವ್ರಿಗೆ ಏನಾರ ಸಮಸ್ಯೆ ಮಾಡೋದು, ಈ ಥರದ್ದೆಲ್ಲವೂ ಮಾಡಿ ಎಂಜಾಯ್ ಮಾಡಿದ್ವಿ. 10 ಗಂಟೆಗೆ ಶುರು ಮಾಡಿದ್ರೆ ತೋಟದ ಎಂಟ್ರಿ ಸಂಜೆ ಬೆಳಗ್ಗೆ 6 ಗಂಟೆ ತನಕ ಸುತ್ತಿದ್ದೀನಿ. ಈ ಥರದ ಜಾಗರಣೆಲ್ಲ ನಾನು ಮಾಡಿದ್ದೀನಿ. ನೀವು ನಮ್ಗಿಂತ ಮಹಾನ್ ಪೋಲಿ ಏನೇನು ಮಾಡಿದ್ರೆ ಹೇಳಿ. ಶಿವರಾತ್ರಿ ನಮ್ಮ ಊರುಗಳಲ್ಲಿ ಕಳೆಯೋದೇ ಬೇರೆ. ನಮಗೆ ಪ್ರತಿದಿನ ಶಿವರಾತ್ರಿ ಊರಲ್ಲಿ. ಯಾಕೋ ಬಯಲುಸೀಮೆ, ನಾವು ಬಯಲುಸೀಮೆಯವ್ರು ಹಂಗೆ ಅನಪ್ಪ. ನಮಗೆ ಸಾಯಂಕಾಲ 6 ಗಂಟೆಗೆ ಬೆಳಕು ಹರಿದು ನೀ ಯಾವ ಕೇಳವ ಹೊಂಟವೆ ಅಂದ್ರೆ ಮುಗಿದ ಕತೆ.
ಯಾವುದೋ ಎಳ್ನೀರು ಕದ್ದೆ, ಲಿಂಬೆ ಹಣ್ಣು ಕದ್ದೆ, ಹೌದು. ನೋ, ನಮ್ಮವೆಲ್ಲ ಬೇರೆ. ಬಯಲು ಸೀಮೆಯಲ್ಲಿ ಅದು ಆ ಕರಿ ಮಣ್ಣಿಗೆ ವೇದಾಂತ ಫ್ರೀ. ನಾವು ಎಲ್ಲಿ ಹೋಗ್ತಿದ್ವಿ, ಯಾಕೆ ಹೋಗ್ತಿದ್ವಿ, ಎಷ್ಟೊತ್ತಿಗೆ ಮನೆಗೆ ಬರ್ತಿದ್ವಿ, ಯಾಕೆ ನಮಗೆ ಜನ ಬೈತಿದ್ರು, ಯಾಕೆ ಒದಿತಿದ್ರು, ಅದನ್ನು ನೆನೆಸ್ಕೊಂಡ್ರೆ ಒಂದು ದಿವ್ಯ ಸುಖ. ಪದ್ಮಾಸ್ಮಂದವೇ ಅಂತ ನಮಗೆ ಡಿಕ್ಲೇರ್ ಆಗೋಗಿತ್ತು. ಬೇರೆ ಏನು ಪದನೇ ಇಲ್ಲ ನಮಗೆ. ಅವ ಸರಿ ಇಲ್ಲ. ಆಮೇಲೆ ನಮ್ಮ ಜೊತೆಗೆ ಇವರಿಗಂತೂ ಅದು ಹಣೆಪಟ್ಟಿ. ಇವು ಯಾವೂ ಸರಿ ಇಲ್ಲ. ಯಾವ ಇವೆಲ್ಲ ಅಂತಾರಲ್ಲ ಅಂಬರೀಷಣ್ಣ, ಯಾವ ಇವೆಲ್ಲ ಅಂತ ಆ ಥರದ ಕ್ಯಾಟಗರಿ ಹುಡುಗರು. ಅದು ಈಗ ತುಂಬ ಜನ ನನ್ನ ದೋಸ್ತ್ ಮಂದಿ ಬಯಲುಸೀಮೆಯವರು, ಹುಬ್ಬಳ್ಳಿ ಧಾರವಾಡ ಕಡೆಯವರು ಎಲ್ಲ ನೋಡ್ತಿರ್ತಾರೆ ಇದನ್ನ. ಖಂಡಿತ ನಾವು ಯಾವೋ ಇವೆಲ್ಲ ಅಂದ್ರಲ್ಲ ಅಂಬರೀಷಣ್ಣ, ಅವೇ ನಾವು ಕಣ. ಸೂಪರ್ ಸರ್, ಸೂಪರ್ ಸರ್. ಈಗ ಶಿವನ ಬಗ್ಗೆ ನಾವು ಮಾತಾಡಲೇಬೇಕಲ್ವಾ? ಅವ್ರವ್ರ ಭಕ್ತಿ ಅನುಸಾರ ಇವತ್ತು ಜಾಗರಣೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಶಿವನ ಆರಾಧನೆ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ಈ ಥರದ್ದೆಲ್ಲವು. ನಾನು ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಬಣ್ಣನ ಕೇಳಿದ್ದೀನಿ ಭಕ್ತಿಗೆ ಬಗ್ಗೆ. ನಿಮ್ಮ ಹತ್ರ ಕೇಳಬೇಕು ಗುರು, ಈ ವಯ್ಯನ ಹತ್ರ ಹೇಳೋದಿದೆಯಲ್ಲ, ಈ ವಯ್ಯ ಹೇಳೋ ಆ್ಯಂಗಲ್ ಇದೆಯಲ್ಲ. ಹಂಸಲೇಖರು ಹೇಳ್ತಾ ಇದ್ರು ನಿಮಗೆ ಮೊನ್ನೆ, ಚಿ ಉದಯಶಂಕರ್ ಬರೆದಿದ್ದನ್ನು ನಾನು ಬರೀಬಾರ್ದು, ಬೇರೆ ಆ್ಯಂಗಲಲ್ಲಿ ಬರೀಬೇಕು ಅಂತ. ಈಗ ಅವರೇ ನಿಮ್ಗೆ ಹೇಳಿದ್ರು, ನಾನು ಬರೆದಿದ್ದನ್ನು ನಾನು ಬರಿತಾ ಇದ್ದೇನೆ ಅಂತ. ಎಷ್ಟು ದೊಡ್ಡ ಬಣ್ಣನೆ ಅವ್ರದ್ದು, ನೀವು ಕೆಲಸ ಮಾಡಿದವರು. ಎಸ್, ನಿಮ್ಮ ಲೆಕ್ಕಾಚಾರದಲ್ಲಿ ಶಿವ ಅಂದರೇನು? ಶಿವ ಭಯಂಕರ ಕಾಸ್ಟ್ಲಿ ಅಫೇರ್ ಕಣ. ಕಾಸ್ಟ್ಲಿ ಅಫೇರು. ಈಗ ನೋಡು, ಅವನಿಗೆ ಜಟೆ ಇದೆ. ನಾವು ಶಿವಂಗೆ ಒಂದು ಕಾಸ್ಟ್ಯೂಮ್ ಹಾಕ್ಬೇಕು. ಯಾರು ನಟನಿಗೆ ಅಂತಂದರೆ ಮೊದಲೊಂದು ಹೋರಿ ಹಿಡ್ಕೊಂಬರ್ಬೇಕು. ಅವನು ನಂದಿ ಮೇಲೆ ಕೂತ್ಕೋತಾನೆ, ಹೋರಿಗೆ ಅಲಂಕಾರ ಮಾಡಬೇಕು. ಅಲ್ಲಿಂದ ಶಿವನ ಅಲಂಕಾರ ಅಂತ ಬಂತು ಅಂದರೆ ಹಾವು ತರಬೇಕು, ತಲೆ ಮೇಲೆ ಗಂಗೆ, ಚಂದ್ರ, ಆಮೇಲೆ ಸೊಂಟಕ್ಕೊಂದು ಚರ್ಮ, ನಾಗರಾವು, ಈ ಥರ ಟಾಪ್ ಟು ನೀಲಿ ಬಣ್ಣ ಬಿಡಿಬೇಕು. ನೀಲಕಂಠ, ಸ್ಮಶಾನವಾಸಿ. ಒಂದೆರಡು ಅವನು ಹಾಕ್ಕೊಳ್ಳೋದು ಅಷ್ಟೇ ಟೈಮು, ತೆಗೆಯೋದು ಅಷ್ಟೇ ಟೈಮು. ಅಸಾಧಾರಣ ಮೇಕಪ್ ಅದು. ಶಿವ ಮೈ ತುಂಬ ಅವನಿಗೆ ಏನೇನೋ ಇದೆ, ಒಂದೆರಡು ವಿಷಯ ಇಲ್ಲ, ಅದು ವೆರಿ ಕಾಂಪ್ಲಿಕೇಟೆಡ್. ಆಮೇಲೆ ಭೋಳೆ ಶಂಕರ, ಅವನು ಇನ್ನಸೆಂಟು, ಮುಗ್ಧ. ಇದು ನಮ್ಮ ಕಥೆಗಳ ಪ್ರಕಾರ ಅಥವಾ ನಮ್ಮ ಕಲ್ಪನೆಗಳ ಪ್ರಕಾರ ಶಿವ ಅಂತಕ್ಕಂಥದ್ದು ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಅಂತೆ. ಇದು ಎಷ್ಟು ಸತ್ವೋ ಸುಳ್ಳು, ನಾನು ಓದಿರೋದು ಸುಮಾರು ಕಡೆ. ಅವರು ಎಲ್ಲದನ್ನು ನಡೆಸ್ತಕ್ಕಂಥ ಆಡಳಿತಾಧಿಕಾರಿಯಾಗಿ, ನಿರಾಡಂಬರ ಅಲ್ಲ, ಅದು ಆಡಂಬರವೋ ನಿರಾಡಂಬರವೋ, ಬಟ್ ಅವರೊಂದು ಅಧಿಕಾರ ನಡೆಸ್ತಿದ್ರು. ಶಿವನ ಆರ್ಡಿನೆನ್ಸಲ್ಲಿ ಎಲ್ಲರೂ ಅವ್ರವ್ರ ಮಕ್ಕಳನ್ನ 2 ವರ್ಷ ಎದೆ ಹಾಲು ಕುಡಿಸಿದ ನಂತರ ತಂದೆ ತಾಯಿ ತಗೊಂಡೋಗಿ ಶಿವನ ಹತ್ರ ಬಿಡಬೇಕಿತ್ತು. ಈಗ ನಿನಗೆ ಒಂದು ಗಂಡು ಮಗು ಆಯಿತು ಅಂದರೆ ನೀನು ತಗೊಂಡೋಗಿ ಶಿವನಿಗೆ ಅರ್ಪಿಸ್ಬೇಕು. ಶಿವಾರ್ಪಣ. ಅವರು ಒಂದು 16-18 ವರ್ಷದ ಒಂದು ಕೂಸನ್ನ, ಗಂಡು ಕೂಸನ್ನ ನಿನಗೆ ನಿನ್ನ ಹೆಂಡತಿಗೆ ಕೊಡೋರು. ನನಗೊಂದು ಹೆಣ್ಣು ಮಗು ಆಯಿತು, ನಾನು ತೊಗೊಂಡೋಗಿ ಕೊಡಬೇಕಿತ್ತು. 2 ವರ್ಷ ಎದೆ ಹಾಲು ಕುಡಿಸಿ ಅದು ಇನ್ನೇನು ಮಾತು ಕಲಿಯುತ್ತೆ ಅನ್ನೋ ಟೈಮಲ್ಲಿ ಶಿವಾರ್ಪಣ. ಅದೆಲ್ಲ ಆಗಿ ಅಲ್ಲಿ ಅವನ್ನ ತಗೊಂಡು ಹೋಗಿ ಈ ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ ಅಂತ 4 ಕ್ಯಾಟಗರಿಗಳೇನಿದ್ದಾವೆ, ಅಲ್ಲಿ ಆ ಮಗು ಬುದ್ಧಿವಂತ ಆದರೆ ತೆಗೆದುಬಿಟ್ಟು ಎಲ್ಲ ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಹಾಕಿ ಅವನ್ನ ಆ ಕ್ಯಾಟಗರಿಗೆ ಹಾಕೋದು. ಆಮೇಲೆ ಇನ್ನೊಂದು ಯಾವುದೋ ಮಗು ತೀರಾ ದಡ್ಡ ಇತ್ತು, ಏನು ಹೇಳಿದ್ರು ಅರ್ಥ ಆಗಲ್ಲ, ಫಿಸಿಕಲ್ ಕೆಲಸಗಳಿಗೆ ಹಾಕೋದು. ಈ ಕೂಲಿ ಕೆಲಸ, ಬೇರೆ ಬೇರೆ ಮನುಷ್ಯರಿಗೆ ಹೇಳಿದ ತಕ್ಷಣ ಇಷ್ಟೇ ಮಾಡಬೇಕು, ನೀವು ಅದ್ರ ಮೇಲೆ ಎಕ್ಸ್ಟ್ರಾ ಮಾಡಬಾರ್ದು ಅನ್ನೋ ಥರದ ಕೆಲಸಗಳಿಗೆ ಹಾಕೋದು. ಆ ಮಗುಗೆ ತಲೆ ಎಷ್ಟಿದೆ, ಮೈ ಕಟ್ಟಿಗಿದ್ದು, ತುಂಬ ಹೊಡೆದಾಟ ಗುದ್ದಾಟ ಮಾಡ್ತಿದ್ದ, ಅವನನ್ನು ತೆಗೆದು ಕ್ಷತ್ರಿಯ ಮಾಡೋದು. ಈ ಥರ ಕ್ಯಾಟಗರೈಸು ಅವನು ಮಾಡ್ತಿದ್ದ ಶಿವ. ಅದಕ್ಕೆ ಹಿರಿಯರೆಲ್ಲ ಹೇಳ್ತಾ ಇದ್ರು, ಎಲ್ಲ ಶಿವಪ್ಪ ನೋಡ್ಕೊತಾನೆ. ಹೌದು.
ನಮಗೆ ಈಗ ನೀನು ಯಾವುದೋ ಕ್ಯಾಟಗರಿಯವರು, ಎ ಕ್ಯಾಟಗರಿ, ಬಿ, ಸಿ, ಡಿ, ನಿನಗೆ ಅದೇ ಕ್ಯಾಟಗರಿ ಮಗುನ ಕೊಡೋರು. ನೀನು ಅದನ್ನ ಮುಂದುವರ್ಸ್ಕೊಂಡು ಹೋಗು. ಅದು ಯಾರಿಗೆ ಹುಟ್ಟಿತ್ತೋ ನಿನ್ನ ಮನೆಗೆ ಬಂದು, ನಿನಗೆ ಹುಟ್ಟಿದ್ದೊಂದನ್ನ ಶಿವ ತೊಗೊಂಡಿದ್ದಾನೆ. ಅದು ನಾಳೆ ನನ್ನ ಮನೆಗೆ ಬರ್ಬೋದು, ಮತ್ತೊಬ್ಬನ ಮನೆಗೆ ಬರ್ಬೋದು, ಮತ್ತೊಬ್ಬನ ಮನೆಗೆ ಬರಬಹುದು. ಇವು ಕ್ಯಾಟಗರಿಗಳು. ಬುದ್ಧಿವಂತಿಕೆ ಜೊತೆಗೆ ಅವಕ್ಕೆ ಏನು ಸಾಧ್ಯ ಮಕ್ಕಳಿಗೆ ಅನ್ನೋದಿಟ್ಕೊಂಡು ಶಿವ ಯಾರಿಗೂ ಸಮಾಜಕ್ಕೆ ಹೇಳ್ತಾ ಇರಲಿಲ್ಲ ಇದು ಶ್ರೀಧರನ್ ಮಗು, ಇದು ಯೋಗರಾಜ್ ಭಟ್ಟನ ಮಗು ಅಂತ ಹೇಳ್ತಾ ಇರಲಿಲ್ಲ. 4 ವರ್ಣಸಂಕರಗಳು ಅಂತೇನು ಕರೀತಾರೆ ಅವನ್ನ ಮಾಡಿದರು. ಅದು ಕೆಟಗರಿಗಳು. ಬುದ್ಧಿವಂತಿಕೆ ಆಧಾರದ ಮೇಲೆ ಬಾಡಿ ಎಷ್ಟು ಗಟ್ಟಿ ಇದೆ, ಹೊಡೆದಾಡ್ತಾನೆ ಅಂದರೆ ಅವ್ನು ಕ್ಷತ್ರಿಯ, ತುಂಬ ತಲೆ ಉಪಯೋಗಿಸ್ತಾನೆ ಅಂದರೆ ಅದಕ್ಕೊಂದು ಹೆಸರು ಕ್ಯಾಟಗರಿ, ಬ್ರಾಹ್ಮಣ. ಈ ಥರ ಕ್ಯಾಟಗರೈಸ್ ಮಾಡಿದ್ದಾರೆ ಅವರು. ಹೋಗ್ತಾ 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 ಮಕ್ಕಳು ಕೊಡೋದು ನಿಲ್ಲಿಸ್ಬಿಟ್ರಂತೆ ಮನುಷ್ಯರು. ನಮ್ಮದು ನಮ್ಮಲ್ಲೇ ಇರಲಿ, ನಮ್ಮದು ನಮ್ಮಲ್ಲೇ ಇರಲಿ, ನಾವು ಯಾಕೆ ನಿಮ್ಗೆ ಪುತ್ರಿ ವ್ಯಾಮೋಹ ಏನೋ ಶುರುವಾಗಿ ಎಲ್ಲ ಅವ್ರವ್ರವ್ರವ್ರ ದೇವ್ರನ್ನ ಹುಟ್ಟಿಸ್ಕೊಂಡು ಏನೇನೋ ಆಯಿತು ಅಂತ ದೊಡ್ಡದಾಗಿ ಒಂದು ಇತಿಹಾಸ ಹೇಳುತ್ತೆ. ಇದನ್ನು ಹೋಗ್ತಾ ಹೋಗ್ತಾ ಶಿವ ಅನ್ನೋನೊಬ್ಬ ಮನುಷ್ಯ, ನರಮನುಷ್ಯ, ಆತ ದೇವರು ಅಂತ ನಾವು ಎಲ್ಲ ನಂಬಿದ್ದೀವಿ. ಆತನನ್ನು ರಿಪ್ಲೇಸ್ ಮಾಡೋದಕ್ಕೆ ಹಲವಾರು ದೇವರುಗಳನ್ನು ನಾವೇ ಹುಟ್ಟಿಸ್ಕೊಂಡ್ವಿ ಅಂತ ಅಂತಾರೆ. ಸೊ ಈ 4 ಕೆಟಗರಿಗಳು ಏನಿದ್ದಾವೆ ಇವು ಇಲ್ಲಿಂದ ನಿನ್ನ ಮಗು ಹೋಗಿ ನನ್ನ ಮನೆಗೂ ಬರಬಹುದು, ಇನ್ನೊಬ್ಬನ ಮನೆಗೂ ಬರಬಹುದು, ಇನ್ನೊಬ್ಬನ ಮನೆಗೂ ಬರಬಹುದು. ಇಷ್ಟು ಡೀಪ್ಲಿ ರೂಟೆಡ್ ದೇವರು ನಮಗೆ ಶಿವ. ಆತನ ಬಣ್ಣ, ಆತನ ಕಾರ್ಯವೈಖರಿ, ಅವನು ದೇವರು, ಅವನ ಆಭರಣ, ಡಮರುಗ, ತ್ರಿಶೂಲ, ಹಾವು, ಗಂಗೆ, ಚಂದ್ರ, ಚರ್ಮ, ಜಟಾಧರ ಅಂತಾರೆ, ನೀಲಕಂಠ ಅಂತಾರೆ, 1000 ಹೆಸರಿದೆ ಅವನಿಗೆ. ಅದೊಂದು ಅಸಾಧಾರಣ ಕ್ಯಾರೆಕ್ಟರ್ಗಳನ್ನ ಶಿವ ಅನ್ನೋದು. ಸ್ಮಶಾನವಾಸಿ ಅಂತಾರೆ. ತುಂಬ ಸಿನಿಮ್ಯಾಟಿಕ್ ಪವರ್ಫುಲ್ ಕ್ಯಾರೆಕ್ಟರ್ ಅದು. ಅಂದರೆ ಅವನೊಬ್ಬ ಡೈರೆಕ್ಟ್ರು ಅಲ್ವಾ? ಡೈರೆಕ್ಟ್ರು ಕಮ್ ಹೀರೋ ಕಮ್ ಎಲ್ಲದೋ ಅಂತ. ಸೂಪರ್ ಸರ್. ನೋಡಿ, ಒಂದು ಸಿನಿಮಾ ನೋಡಿ ಬಂದಾದ ನಂತರ ರಾತ್ರೆಲ್ಲ ಕಾಡಬೇಕು. ಒಂದು ಕತೆ, ಒಂದು ಪಾತ್ರ ಅಥವಾ ಒಂದು ಸಿನಿಮಾದ ವಿಚಾರ ಡೈರೆಕ್ಟ್ರ್ ರಾತ್ರಿ ಎಲ್ಲ ಕಾಡಬೇಕು. ನಮಗೀಗ ಕರ್ನಾಟಕ ದಮನಕ್ಕದ ಕೆಲವೊಂದು ವಿಚಾರಗಳು ಕಾಡ್ತಾ ಇದ್ದಾವೆ ರಾತ್ರಿಯಲ್ಲಿ. ನೀವೇ ಸಿಕ್ಬಿಟ್ಟಿರೋ ಉತ್ತರ ಹೇಳೋಕ್ಕೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ನಮಗೆ? ಒಂದು ಸಿನಿಮಾ ರಿಲೀಸಾಗಿ 10 ಗಂಟೆಗೆ ರಿಲೀಸಾಗಿ 1 ಗಂಟೆ ಅಂತ ಇಟ್ಕೊಳ್ಳೋಣ. 1 ಗಂಟೆ ಆದ ನಂತರ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ತಾಯಿದೆ. ಏನು ಚರ್ಚೆ? ಸಿನಿಮಾ ಹೆಂಗಿದೆ, ಹಂಗೆ ಎಲ್ಲ ಥರದ್ದು ಓಕೆ. ಆದರೆ ಒಂದು ವಿಚಾರ ತುಂಬ ಜೋರಾಗಿ ಕಾಡ್ತಾ ಇದೆ. ಹೀರೋಗಳಿಗೆ ಆ ರೀತಿ ಜನರ ಹತ್ರ ಓಡಿಸೋದು ಎಷ್ಟು ನ್ಯಾಯ? ನಮಗೂ ಒಂಥರ ಆಯ್ತಪ್ಪ. ಇವತ್ತು ಬೆಳಗ್ಗೆ ಒಂದು ಪ್ರೆಸ್ ಮೀಟಲ್ಲಿ ಹಂಗೆ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಭಾಳ ಚರ್ಚೆನ ನಡೆದೋಯ್ತು. ಅವ್ರು ಎಷ್ಟು ಅಭಿಮಾನದಿಂದ ಕಾಣ್ತಾರೆ ಅವರನ್ನು ಅನ್ನೋದು ಗೊತ್ತಾಯ್ತು. ಶಿವಣ್ಣಂಗೆ ಹೊಡ್ತಾ ಬೀಳೋದು, ಪ್ರಭುದೇವ್ರಿಗೆ ಹೊಡ್ತಾ ಬೀಳೋದು, ಜನರಲ್ ಸೇರ್ ಅವ್ರಿಗೆ ಹೊಡೆಯೋದು, ಅವ್ರು ಹೀರೋಗಳಾಗಿರ್ತಾರೆ ಅವರೇ ಬಂದು ಹೊಡಿತಾರಲ್ಲ ಅನ್ನೋದು ಇವೆಲ್ಲವು. ಆದರೆ ಸಿನಿಮಾದಲ್ಲಿರೋ ನಾಯಕನಿಗೆ ಹೊಡ್ತಾ ಬಿದ್ದಾಗ ಅಭಿಮಾನಿಗಳಿಗೆ ನೋವಾಗುತ್ತೆ. ಆದರೆ ಪಾತ್ರ ಗೆಲ್ಲಬೇಕಲ್ಲ, ಪಾತ್ರ ಗೆದ್ದಿದೆ ಅಂತ ಇಲ್ಲಿಗೆ ಅರ್ಥ. ಹೌದು ಅಲ್ವಾ? ಶಿವಣ್ಣ ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಶೂಟಿಂಗ್ ಮಾಡಬೇಕಾದ್ರೂ ಕೇಳಿದ್ರು, ಇದನ್ನು ಮಾತ್ರ ಚೇಂಜ್ ಮಾಡಬೇಡಿ. ಅವ್ರು ಕಳ್ಳರು. ಕಳ್ಳತನ ಅನ್ನೋದು ಅನ್ಯಾಯ. ಕರ್ನಾಟಕ ದಮನಕ ಕುತಂತ್ರಿ ನರಿಗಳ ಪಾತ್ರ ಅವು. ಹೌದು. ಜೀವಮಾನ ಎಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡೇ ಬಂದವರು. ಅವರಿಗೆ ಒದೆ ಬೀಳಬೇಕು. ಅವಾಗಲೇ ಅವರು ಬದಲಾಗಿ ಮತ್ತೊಂದಾಗಿ ಸಿನಿಮಾ ಎಂಡ್ ಆಗೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತದು. ಅವ್ರ ಎಕ್ಸ್ಪೀರಿಯನ್ಸಿಗೆ ಅದನ್ನ ಹೇಳಿದ ತಕ್ಷಣ ನಮಗೆ ರೋಮಾಂಚನ ಆಗೋಯ್ತು. ಯಾವ ಹೀರೋ ಹೇಳ್ತಾನೋ ಅದು ಶಿವಣ್ಣ, ಅದು ಆ ಮನೇಲಿ ಪಡ್ಕೊಂಬಂದಿರೋ ಇದು ತಿಳುವಳಿಕೆ ಅಲ್ವಾ? ಅದು ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಹಿಂಗೆ ಮಾಡಿದಾಗಲೇ ಅದು ಹೊಸದಾಗೋದು. ಹೊಡೀರಿ, ಅವ್ರನ್ನ ಹೊಡೆಸಿ, ಅವಾಗಲೇ ಅದು ತೂಕ. ಅದು ಚರ್ಚೆ ಆಗುತ್ತೆ, ಮಗದೊಂದಾಗುತ್ತೆ ಅಲ್ಲ. ಒಂದು ತೂಕ ಹಿಂಗಿದೆ, ಇನ್ನೊಂದು ತೂಕ ಹಿಂಗಿದೆ. ಅವು ಬ್ಯಾಲೆನ್ಸ್ ಆಗ್ತವೆ. ಅವರಿಬ್ಬರು ಕಳ್ಳರು. ಅವ್ರು ಏನು ತಿಳ್ಕೊಂಡ್ರು, ಅವ್ರಿಗೆ ಏನಾಯಿತು, ಅವ್ರ ಶಿಕ್ಷೆ ಏನು, ಅದು ಬರಲೇಬೇಕು ಅಂದರು. ನನಗೆ ಹೌದಲ್ವಾ, ಇವಾಗ ತಕ್ಕಡಿ ಹಿಂಗಿದೆ, ಬಟ್ ಮುಂದೆ ಒಂದು ದಿವಸ ನಿಲ್ಲದೆ
ಇವಾಗ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ತಮಾಷೆನ. ನಗಿಸ್ಕೊಂಡೇ ಹೋಗುತ್ತೆ 65-70-80%. ಹೌದು, ಕರೆಕ್ಟ್. ಆಮೇಲೆ ಸಡನ್ನಾಗಿ ಎಮೋಷನ್ಸ್ ಆಚೆ ಬರೋಕ್ಕೆ ಶುರು. ಹೌದು. ಕೊನೆಗೂ ನಿಲ್ಲೋದು ಒಂದು ಸಿನಿಮಾದಲ್ಲಿ ನಾವು ಯಾವ ಮಾತಾಡ್ತೀವಿ ಮತ್ತೊಂದು ಎಲ್ಲವೂ ಕೋತಿವಿದ್ದೆ. 65-70% ಕೋತಿವಿದ್ದೆ. ಕೊನೆಗೂ ನಿಲ್ಲೋದು ಜೀವನ ದರ್ಶನ, ಕೊನೆಗೂ ನಿಲ್ಲೋದು ಫೀಲಿಂಗ್ಸು, ಕೊನೆಗೂ ನಿಲ್ಲೋದು ಎಮೋಷನ್ಸು. ಆ ಎಮೋಷನ್ ಏನು ಅಂತ ಬಂದಾಗ ಇದೆ, ಇಬ್ಬರು ಕಳ್ಳರಿಗೆ ಸಾಕ್ಷಾತ್ಕಾರ ಆಗಿದೆ. ಬಟ್ ಅದು ಆ ಸಾಕ್ಷಾತ್ಕಾರ ಜನರಿಗೆ ಗೊತ್ತಿಲ್ಲ. ಅವರು ಆ್ಯಕ್ಚುಲಿ ಹೀರೋಗಳೆಲ್ಲ ವಿಲನ್ಗಳು. ಹೌದು. ಆ ತಕ್ಕಡಿ ಇವತ್ತು ಹಿಂಗಿದೆ, ಬಟ್ ಇನ್ನೊಂದು 100 ವರ್ಷ ಹೋದರೆ ಆ ತಕ್ಕಡಿ ಹಿಂಗಾಗಿರುತ್ತೆ. ಕರೆಕ್ಟ್. ಇದೇ ನಿಲ್ಲೋದು. ಹೌದು. ಅದಕ್ಕೆ ಲೀಡಿಂಗ್ ಆಗಿ ನಗಿಸಿದ್ದು, ತಮಾಷೆ ಮಾಡಿದ್ದು, ಮತ್ತೊಂದು ಮಗದೊಂದೆಲ್ಲ ಅದನ್ನು ತೋರಿಸೋದಕ್ಕೆ ಮರೆಯಲ್ಲ. ಅದು ಅದನ್ನು ತೋರಿಸೋದಕ್ಕೆ ಯೂಸ್ ಮಾಡಿರೋದು. ಕರೆಕ್ಟ್. ತುಂಬ ನಕ್ಕಿದ್ದಾರೆ. ಮೆಟ್ಲು ಕರೆಕ್ಟ್. ಅದೊಂದು ಏಣಿ. ಎಸ್. ಈಗ ನನಗೊಂದು ಅವಕಾಶ, ಸಿನಿಮಾದ ನಿರ್ದೇಶಕರಿಗೆ ಒಬ್ಬ ವಿಶ್ಲೇಷಕ ಸಿನಿಮಾದ ವಿಶ್ಲೇಷಣೆನ ಬರಹದ ಮೂಲಕನೋ ಅಥವಾ ಪ್ಯಾಕೇಜ್ ಬರೆದು ವಿಡಿಯೋ ಎಲ್ಲ ಹಾಕಿ ಜನರು ಹೇಳಿದ್ನೆಲ್ಲ ಸೇರಿಸಿ ಹೇಳೋದು ಒಂದು ವಾಡಿಕೆ, ಒಂದು ಸಂಪ್ರದಾಯ ನಮ್ಮ ಇಂಡಸ್ಟ್ರಿಲಿ ಇರೋದು. ಆದರೆ ನನಗೊಂದು ಅವಕಾಶ, ಪಕ್ಕದಲ್ಲೇ ಡೈರೆಕ್ಟರ್ ಇದ್ದಾರಪ್ಪ, ಇವಾಗ ನನ್ನ ಬಣ್ಣನೇ ನನಗೆ ಹೆಂಗೆ ಅನಿಸ್ತು ಕರ್ನಾಟಕ ದಮನಕ ಅನ್ನೋದನ್ನ ಹೇಳಬೇಕು ಅನ್ನೋದು ನಂದು. ಬಟ್ ನೀವು ಬೇಜಾರಾಗ್ಬೋದು, ಏನಿದೆ ನಾನು ಅಷ್ಟಾಗಿ ಹೇಳು. ಓಕೆನಾ? ಫಸ್ಟ್ ಟೈಮ್ ಭಟ್ರು ಅಂದರೆ ಗರಡಿಯಲ್ಲಿ ಬಂದಿದ್ದರು ಈ ವಿಚಾರಕ್ಕೆ. ಅವರು ಮಧ್ಯ ಕರ್ನಾಟಕದವರು, ಇತ್ಲಾಗೆ ಓವರಾಲ್ ಆಗಿ ಉತ್ತರ ಕರ್ನಾಟಕನೂ ಅಲ್ಲ, ಈ ಕಡೆ ಮಲೆನಾಡು ಕರ್ನಾಟಕನೂ ಅಲ್ಲ, ಆ ಥರದ ಪ್ರಾಪರ್ ವೇಯಿಂದ ಬಂದಂಥವ್ರು. ಇಷ್ಟು ದಿನ ಅವ್ರನ್ನ ಕೈ ಹಿಡಿದು ಕಾಪಾಡಿದ್ದು ಎಲ್ಲವೂ ಕೂಡ ಮಳೆ ಅಥವಾ ಪ್ರಕೃತಿ, ತುಂಬ ಗ್ರೀನರಿ ಇರೋ ಸೀನ್ಗಳು. ಈ ಸಿನಿಮಾದಲ್ಲಿ ಪಕ್ಕಾ ಬಿಸಿಲು ನಾಡು, ಅವ್ರ ಊರಿಗೆ ಹೋಗ್ಯಾರಪ್ಪ, ಅದು ನಂಗೆ ಕಾಣಿಸ್ತಾ ಇತ್ತು. ಮತ್ತು ಸಿನಿಮಾದಲ್ಲಿ ಒಂದು 10 ನಿಮಿಷ ನಮ್ಗೆ ಸಿನಿಮಾದ ಒಳಗೆ ಹೋಗೋಕ್ಕಾಗಲ್ಲ, ಯಾರಿಗಾದ್ರೂ ಹೋಗಲ್ಲ. ಅದಕ್ಕೆ ನರೇಶನ್ ಎಲ್ಲ ಮಾಡ್ತಾರೆ. ನೀವು ಸಿನಿಮಾದಲ್ಲಿ ನರೇಶನ್ ಎಲ್ಲ ಮಾಡಿಲ್ಲ, ಡೈರೆಕ್ಟಾಗಿ ನೀವೇ ಯೋಚನೆ ಮಾಡ್ಕೊಂಡು ಹೋಗ್ರಪ್ಪ ಅಂತ ಬಿಟ್ಟಿದ್ದೀವಿ. ಅದೊಂದು ಭಾಳ ಖುಷಿಯಾಯಿತು. ಆ ಊರಿಗೆ ಅವ್ರು ಯಾಕೆ ಬರ್ತಾರೆ ಕೈದಿಗಳು, ಆ ಕೈದಿಗಳನ್ನ ಯಾಕೆ ಅಲ್ಲಿ ಕಳಿಸಾದ್ಮೇಲೆ ಅವ್ರು ಹೆಂಗೆ ಅದನ್ನ ಕನ್ವರ್ಟ್ ಮಾಡಿ ಅವ್ರು ಸಿಕ್ಕ ಅವಕಾಶವನ್ನು ಉಪಯೋಗ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಹೇಳ್ತಾ ಹೋಗಿದ್ದೀರಿ. ಶಿವಣ್ಣ ಮತ್ತು ಪ್ರಭುದೇವ ಇಬ್ಬರು ಒಳ್ಳೆ ಮಗುಗಳು ಸಿಕ್ಕಿದ್ರೆ ನಿಮ್ಗೆ ಹೇಳಿದಾಗ ಬಾರೋ ಅಂದರೆ ಬರ್ತಾರೆ, ಒಂದು ಆ ಥರ ನಿಮ್ಮನ್ನು ಕಾಪಾಡ್ಕೊಂಡಿರಂತ. ಮತ್ತೊಂದು ನಿಮಗೆ ಸಂತೋಷ ಈ ಪಾತಾಜಿ ಒಂದು ಶಕ್ತಿ ಆದರೆ ಬಿ ಹರಿಕೃಷ್ಣ ಇನ್ನೊಂದು ಶಕ್ತಿ. ಏನು ಅದ್ಭುತವಾಗಿ ಅವರಿಬ್ಬರು ಪೈಪೋಟಿಗೆ ಬಿದ್ದು ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಕಾಣಿಸ್ತಾ ಇತ್ತು. ಆಮೇಲೆ ಇಬ್ಬರು ಹೀರೋಯಿನು ಅದ್ಭುತವಾಗಿ ಕಾಣ್ತಾರೆ. ಡ್ಯಾನ್ಸ್ ಅಂತೂ ಪೈಪೋಟಿಗೆ ಬಿದ್ದು ಮಾಡಿದ್ದಾರೆ ಸರ್, ಅವರ ಸಿಕ್ಕ ಅವಕಾಶನ ಅದ್ಭುತವಾಗಿ ಮಾಡಿದ್ದಾರೆ. ಸ್ವಲ್ಪ ಗರಡಿಲಿ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು, ಅದನ್ನೆಲ್ಲ ಅದ್ಭುತವಾಗಿ ಕರೆಕ್ಷನ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಚೆನ್ನಾಗಿ ಮುಂದೆ ತೊಗೊಂಡು ಹೋಗ್ತೀರಿ ಸಿನಿಮಾದಲ್ಲಿ. ಕಡೆಯದಾಗಿ ಯಾವುದೇ ಸಿನಿಮಾ ಆಗಲಿ, ಈ ದೊಡ್ಡ ಸಿನಿಮಾ ಅನ್ನೋದು ದೊಡ್ಡ ಮಾಧ್ಯಮ, ಇದರಿಂದ ಏನಾದರೂ ಒಂದು ಸಂದೇಶ ಕೊಟ್ಟರೆ ಸಖತ್ತು ಮುಟ್ಟತ್ತೆ. ನಿಮ್ಮ ಮುಂಗಾರು ಮಳೆ ಬಂದಾಗ ಡಿಸೆಂಬರ್ ತಿಂಗಳಿಂದ ಜೂನ್ ಬರೋಷ್ಟರೊಳಗೆ ಜೋರು ಮಳೆ ಶುರು ಆಗ್ಬಿಡ್ತು. ಹಾಗೆ ಈಗ ಮಳೆ ಬೇಕಾಗಿದೆ. ಶಿವರಾತ್ರಿ ಹಬ್ಬದ ಆರಾಧನೆಯಲ್ಲಿ ಅದು ಒಂದು ಕಾರಣ. ಭಗವಂತ ತುಂಬ ಬಿಸಿಲಿದೆಯಪ್ಪ, ಆದಷ್ಟು ಜಲ್ದಿ ನಮ್ಮನ್ನು ತಂಪಾಗಿಡು, ನೀನೇ ನಮ್ಮ ತಂಪಾಗಿಡು ಅಂತ ಬೇಡುವಂಥದ್ದು. ಈ ಸಿನಿಮಾದಲ್ಲೂ ಅದನ್ನು ನೀವು ಮಾಡಿದಿರಿ. ಜಾತ್ರೆ ಮಾಡಿ, ಜಾತ್ರೆಗಳು ನಡೆಯೋದೇ ಬೇಸಿಗೆಗಾಲದಲ್ಲಿ, ಹೌದು, ಮಳೆಗಾಲದಲ್ಲಿ ನಡೆಯಲ್ಲ. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದೀರಿ. ನೀವು ಚೆನ್ನಾಗಿ ದೇವರನ್ನ ಆರಾಧನೆ ಮಾಡಿ ಭಕ್ತಿಯಿಂದ ಕೆಲಸ ಮಾಡಿ ನಮ್ಮೂರಿನ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮಳೆನೂ ಬರುತ್ತೆ. ನಮ್ಮೂರಿಗೆ ನಾವು ಬದ್ಧನಾಗಿರ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ. ನಿಮಗೇನಾದರೂ ಕರ್ನಾಟಕ ದಮನಕ ನೀವು ನೋಡಿದ್ರೆ ಗೊತ್ತಾಗತ್ತೆ, ನಿಮ್ಮ ಊರು ಅಂದರೆ ನಿಮ್ಮ ಮೂಲ ಊರಿನ ಶಕ್ತಿ, ತತ್ವ, ಸತ್ವ ಏನು ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಲೆಕ್ಕಾಚಾರದಲ್ಲಿ 100ಗೆ 90% ಸರ್ ಮಾರ್ಕ್ಸು ಸಿನಿಮಾ ಕನೆಕ್ಟ್ ಆಗುತ್ತೆ. ಭಾರಿ ಖುಷಿಯಾಯಿತು. ಅಂದರೆ ನನಗೆ ಇನ್ನೊಂದು ಖುಷಿಯಾಗಿದೆ ಅಂದರೆ ಡೈರೆಕ್ಟ್ರಾಗಿಯೂ ಗೆದ್ದಿದ್ದೀರಿ, ಆ್ಯಕ್ಟ್ರಾಗಿಯೂ ಗೆದ್ದುಬಿಟ್ಟಿದ್ದೀರಿ. ಅದಕ್ಕೊಂದು ಕಾರಣ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಹಿಂಗೆ ಕುರುಡನ ಪಾತ್ರವನ್ನು ಮಾಡಿದೆ ಅಂತ. ಒಂದ್ಸಲ ಈ ರಾತ್ರಿ ಕಣ್ಣಲ್ಲಿ ಹತ್ತಿರದ ನೋಡೋಣ ಸರ್, ಅದನ್ನ ಈ ರೀತಿ ಸ್ವಲ್ಪ ಚೂರು ಇದು ಮಾಡಿದ್ರು ಕೂಡ ತಲೆ ಬ್ಲ್ಯಾಂಕ್ ಆಗೋಗುತ್ತೆ. ನಂಗೆ ಈ ಲೈಟ್ನ ಈ ಕಡೆ ತಿರುಗಿದ್ರು ಕೂಡ ನಂಗೆ ತಲೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಆದರೆ ಆ್ಯಕ್ಷನ್ ಕಟ್ ಜೊತೆಗೆ ಇದನ್ನು ಮಾಡಿದ್ರೆ ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪಾತ್ರರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಬಣ್ಣಿಸ್ಬಿಡಿ. ಗೆಳೆಯ ಸೂರಿ ಬಂದಿದ್ದ ಆ ಕಣ್ಣು ಹಿಂಗೆ ಮಾಡಿ 1-1.5 ನಿಮಿಷ ಹಿಡ್ಕೊಂಡ ತಕ್ಷಣ ನಿಮಗೆ ವಾಪಸ್ ಬರುತ್ತಲ್ಲ ಕಣ್ಣು, ಅದು ಇಲ್ಲೇನೋ ರಗಳೆ ಮಾಡಾಕ್ಬಿಡುತ್ತೆ. ಹೌದು, ತಲೆ ಹೊಡೆದೆ ಅಲ್ಲಲ್ವಾ, ಅದು ನಮಗೆ ತಲೆ ಇದೆಯಾ ಇಲ್ವಾ ಎರಡನ್ನೂ ಹೇಳುತ್ತೆ ಕಣ್ಣು ಹಿಂಗೆ ಮಾಡಿಕೊಂಡ್ರೆ.
ಅದು ಕುರುಡ ಏನೋ ಮಾಡ್ಬಿಡ್ತೀನಿ ಅಂದ್ಕೊಂಡೆ. ಅದು ಅಷ್ಟು ಸುಲಭದಲ್ಲ ಅಂತ ಗೊತ್ತಾಯಿತು. ಸೂರ್ಯ ಬಂದು ಹೆಲ್ಪ್ ಮಾಡ್ದ, ನಿಮ್ಮ ಪಾಡಿ ನೀವು ಮಾಡಿ, ನಾನು ಮಿಕ್ಕಿದ್ದು ನೋಡ್ಕೋತೀನಿ ಅಂತೇಳಿ ಮಧ್ಯಾಹ್ನ ಊಟ ಮಾಡಿ ಕೆಲವು ಸೀನ್ಗಳು ತುಂಬ ಜನ ಇದ್ರು ಅವತ್ತು, ಅದಕ್ಕೆಲ್ಲ ಹೆಲ್ಪ್ ಮಾಡ್ದೆ. ಇನ್ನೊಬ್ಬ ಕಥೆಗಾರ ರವಿಕಿರಣ್ ಹೆಲ್ಪ್ ಮಾಡಿದ್ರು. ಆಮೇಲೆ ಇನ್ನೊಂದು ಅಂದರೆ ನನಗನ್ಸುತ್ತೆ ಸರ್, ನಾನು ಆರ್ಟಿಸ್ಟ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದನು. ಏನು ಅಂದರೆ ಸರ್, ತುಂಬ ಜನ ನಮ್ಮನ್ನು ನೋಡ್ತಾ ಇದ್ದರೆ, ತುಂಬ ದೊಡ್ಡ ದೊಡ್ಡ ಕಲಾವಿದರು ಮುಂದಿದ್ದರೆ ಟೇಕ್ ಓಕೆ ಮಾಡೋದು ಭಾಳ ಕಷ್ಟ. ನಿಮಗೆ ಏನಾದ್ರು ಆಯಿತಾ? ಅದು ಶಿವಣ್ಣ ಸರ್, ಪ್ರಭು ಸರ್ ಎದುರುಗಡೆ ಅವರಿಗಿರೋ ಎಕ್ಸ್ಪೀರಿಯನ್ಸ್, ನಟರಾಗಿ ಅವರಿಗಿರೋ ಎಕ್ಸ್ಪೀರಿಯನ್ಸು ನನಗೆ 0. ನಾನು ನಟ ಅಲ್ಲ, ತಂತ್ರಜ್ಞ. ಆಮೇಲೆ ಅದು ವಾಯ್ಸು ಕೊಟ್ಬಿಟ್ಟಿದ್ದೆ ಮೊದಲೇ, ಊರ ಬಗ್ಗೆ ವಾಯ್ಸು ಕೇಳಿ ಶ್ರೀಯುತ ರಾಕ್ಲೈನ್ ಸಾಹೇಬರು ಹೇಳಿದರು, ಅದು ಇನ್ನೊಬ್ರು ಮಾಡಿದರೆ ಅದು ನನಗೆ ಅರ್ಥ ಆಗಲ್ಲ, ನೀವೇ ಮಾಡೋದು, ಇದು ಒಳ್ಳೆ ಕತೆ ಆಯ್ತಲ್ಲ, ಇದು ಹೆಂಗೆ ಮಾಡೋದು, ಇದು ಏನು ಕತೆ ಅಂತ ಗೊತ್ತಾಗದೆ ಒಂದು ದಿವಸ ಹೆಂಗೋ ಮಾಡಿಬಿಟ್ಟಿದ್ದೀನಿ. 2ನೇ ದಿವಸ ಸೂರ್ಯ ಹೆಲ್ಪ್ ಮಾಡಿದೆ. ಇಷ್ಟುದ್ದ ಮಾತು ಅದು ನಾನು ಅಲ್ಲೂ ಹುಷಾರಾಗಿದ್ದೀರ, ಸ್ವಾಮೀಜಿ ಜಾಸ್ತಿ ಮಾತಾಡಲ್ಲ ಅಂತ. ಅದು ನನಗೆ ಭಾಳ ಇಷ್ಟ ಆಗಿದ್ದು, ಪ್ರಭು ಸರ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಸೇರಿಸಿದ್ಲ ಏನದು, ರವೀಂದ್ರನಾಥ್ ಟ್ಯಾಗೋರು ಹೆಂಗೆ ಬಂದರು ಅಂತ, ಇವನ್ಯಾವನು ಅಂತ. ನನಗೆ ನಗು ತಡ್ಕೊಳಕ್ಕಾಗಿಲ್ಲ. ಡಬ್ಬಿಂಗಲ್ಲಿ ಅವ್ರು ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಪಾತ್ರ ಕಾಲೆಳ್ತಾನೂ ಇದೆ, ಏನೇನೋ ಇದೆ. ಈ ವೈಸ್ ಮ್ಯಾನ್ ಅಂತ ಕರೀತಾರೆ, ತಿಳುವಳಿಕಸ್ತ, ಊರಲ್ಲಿ ಒಬ್ರು ಇರ್ತಾನೆ, ಆ ಥರದ್ದು ಏನೋ ಒಂದು ಪಾತ್ರ ಅದು. ಅದನ್ನು ನನಗೆ ನನ್ನ ಬಗ್ಗೆ ಒಂದು ವಿಶೇಷವಾದ ಒಪಿನಿಯನ್ನೇ ಇಲ್ಲ. ನನಗೆ ಬೆಳಗ್ಗೆ ತುಂಬ ಟೆನ್ಷನ್ ಆಗ್ಬಿಡುತ್ತೆ. ಏನು ಅಂದ್ಕೊಳ್ಳೋದು ನಮ್ಮ ಬಗ್ಗೆ. ಈಗ ಬೆಳಗ್ಗೆ ಹೆಂಡತಿ ಮಕ್ಕಳಿದ್ದಾಳೆ, ಮಕ್ಕಳು ಮುದ್ದು ಮಾಡ್ತವೆ, ಅವು ಸ್ಕೂಲಿಗೆ ಹೋಗ್ತವೆ. ಅದಾದ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಫೋನ್ ಬರುತ್ತೆ, ಪ್ರೊಡ್ಯೂಸರ್ ಫೋನ್ ಬರುತ್ತೆ, ಇನ್ನು ನಮ್ಮ PROಗಳು ಫೋನ್ ಬರುತ್ತೆ, ಪ್ರೆಸ್ ಮಿತ್ರರು ಫೋನ್ ಬರುತ್ತೆ, ಅಭಿಮಾನಿಗಳು, ಸಿನಿಮಾ ಭಕ್ತರು, ಇವ್ರದ್ದು ಯಾರ್ದೋ ಫೋನ್ ಬರುತ್ತೆ, ಏನೋ SMS ಬರುತ್ತೆ, ಗುಡ್ ಮಾರ್ನಿಂಗು ಬರ್ತವೆ, ತೆಂಗಿನ ಮರ, ಸೂರ್ಯ ಉದಯ ಎಲ್ಲನೂ ಬರ್ತವೆ. ಏನು ಜೀವನ ಅಂತ ಗೊತ್ತಾಗಲ್ಲ. ಬೆಳಗ್ಗೆ 1 ಅವರ್ ಫುಲ್ ಬ್ಲ್ಯಾಂಕು. ಯಾಕಂದರೆ ಬೆಳಗ್ಗೆ ಫಸ್ಟ್ ನೋಡೋದು ನಮ್ಮನ್ನಲ್ವ ನಾವು ಅನ್ಬೇಕಾದ್ರೆ. ಅಲ್ಲೊಂದು ಒಪಿನಿಯನ್ನೇ ಇಲ್ಲ ನನಗೆ. ನಟ ಅಂದ ತಕ್ಷಣ ನನಗೆ ಎಲ್ಲ ನಟರ ಬಗ್ಗೆ ಗೌರವ ಜಾಸ್ತಿ ಆಗೋಯ್ತು. ಒಂದು ಪಿಕ್ಚರಲ್ಲಿ ರೌಡಿ, ಒಂದು ಪಿಕ್ಚರಲ್ಲಿ ಲಾಯರು, ಒಂದು ಪಿಕ್ಚರಲ್ಲಿ ಲಾಂಗ್ ಹಿಡ್ಕೋಬೇಕು, ಇನ್ನೊಂದು ಪಿಕ್ಚರಲ್ಲಿ ಯಾವುದೋ ಪೌರಾಣಿಕ ಮಾಡಿದರೆ ಗದೆ ಹಿಡ್ಕೋಬೇಕು, ಹೀರೋಗಿರಿ ಅಂತ ಯಾವುದೋ ನಾಯಕಿ ಮಣಿ, ಆ ಪಿಕ್ಚರಲ್ಲೊಬ್ಳು, ಈ ಪಿಕ್ಚರಲ್ಲೊಬ್ಳು, ದಯ್ಯೋ ಅಂತ ಕುಣಿಬೇಕು. ಕುಣಿ ಅಂತೀವಿ ನಾವು, ಜನ ಶಿಳ್ಳೆ ಹೊಡಿಲಿ. ಒಂದು ವೈಯಕ್ತಿಕ ಬದುಕೆ ಬೇರೆ ಲೆವೆಲ್ಲಿಗೆ ಎತ್ತತ್ಲಾಗ ಹೋಗ್ಬಿಟ್ಟಿರ್ತದು. ಇದು ನಟ ಯಾರೋ ಒಂದು ಸೆಮಿ ಅವಧೂತ, ತಿಳುವಳಿಕೆ ಇದೆ ಅಂತವನಿಗೆ. ಹೌದಾ, ತಿಳುವಳಿಕೆ ನಂಗೆ ಎಲ್ಲಿದೆ ಅನ್ಸ್ಬಿಡುತ್ತೆ. ತಿಳುವಳಿಕೆ ತಿಳ್ಕೊಂಡಷ್ಟು ಕಮ್ಮಿ. ಈ ಬದುಕು ಎಲ್ಲದನ್ನೂ ಕಲಿಸುತ್ತೆ, ಬದುಕೋದೊಂದನ್ನು ಬಿಟ್ಟು. ನೀನು ಭಾಳ ತಿಳುವಳಿಕಸ್ತ ಅನ್ಕೊಂಡ್ಬಿಟ್ರೆ ನಿನ್ಗೆ ಗೊತ್ತಿಲ್ದಿರೋ 1000 ವಿಷಯ ಇದಾವೆ. ಹೌದೌದು, ಅಲ್ಲಿಗೆ ನಿಂತೋಗ್ಬಿಡ್ತಲ್ಲ ಅದು, ತಿಳ್ಕೊಳಕ್ಕಾಗಲ್ಲ. ಪ್ರಪಂಚದಲ್ಲಿ ಎಲ್ಲ ಪುಸ್ತಕ ಓದಿದ್ಯಾ ನೀನು? ಹೌದು ಹೌದು, ಕರೆಕ್ಟ್. ಎಲ್ಲ ಸಿನಿಮಾ ನೋಡಿದ್ಯಾ? ಹೌದು ಹೌದು. ಅಲ್ಲಿ ಏನೇ ಮಾಡಿದ್ರು ನೀನು ಇನ್ಕಂಪ್ಲೀಟೇ. ಯಾವುದೊಂದು ಏನೋ ತಿಳುವಳಿಕೆ ಆಗ್ಬಿಟ್ಟಿದೆ, ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅನ್ನಂಗಿಲ್ಲ. ಆ್ಯಕ್ಟಿಂಗ್ ಏನು ಗೊತ್ತು ಗುರು, ನಮಗೆ ನ್ಯಾಯ ಪೈಸಾ ಗೊತ್ತಿರಲ್ಲ ಅದು. ಈ ಶಿವಣ್ಣ ಸರ್, ಪ್ರಭು ಸರಿಗಾದರೆ ಅವರು ಇಂಡಸ್ಟ್ರಿಗೆ ಡೈರೆಕ್ಟ್ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಹುಟ್ಬಿಟ್ಟು ಪುಟ್ಟ ಮಗುನ ತಗೊಂಬಂದು ಇಂಡಸ್ಟ್ರಿಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕ್ಯಾಮ್ರಾಗಳಿದ್ದಾವೆ, ನೋಡಿದ್ದಾರೆ, ಪ್ರಪಂಚ ನೋಡಿದ್ದಾರೆ, ದೊಡ್ಡ ಹಿನ್ನೆಲೆ ಇದೆ. ಅವ್ರ ಮುಂದೆ ಆ್ಯಕ್ಟ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಅವ್ರ ಬಗ್ಗೆ ಸರ್ಟಿಫೈ ಮಾಡೋದು ಸೀನ್ ಬೇರೆ ಇದೆ ಕ್ಲೈಮ್ಯಾಕ್ಸಲ್ಲಿ. ಅಯ್ಯಪ್ಪ ಸಾಕು ಅನ್ಸ್ಬಿಟ್ಟಿದ್ದು. ಏನು ಹೇಳಿ ಸರ್, ಅಂದರೆ ಕರ್ನಾಟಕ ದಮನಕ ಇಷ್ಟೆಲ್ಲ ನಮ್ಮ ಹತ್ರ ಮಾತಾಡ್ಸ್ಕೊಂತಿದೆ. ನಡುರಾತ್ರಿ 3 ಗಂಟೆ ಆಯಿತು. ಈ ಜಾಗದವ್ರು ಯಾವ ಬರ್ತೋ ಗೊತ್ತಿಲ್ಲ, ನಮ್ಮ ಬ್ಯಾಟ್ರಿ ಬೇರೆ ಖಾಲಿ ಆಗ್ತಾಯಿದೆ. ಸರ್, ನೈಸ್ ಎಕ್ಸ್ಪೀರಿಯೆನ್ಸು. ಕರ್ನಾಟಕ ದಮನಕ ನಡು ಮಧ್ಯಾಹ್ನ ತೆಗೆದಿತ್ತು, ಇದು ನಡುರಾತ್ರಿ ಇಂಟರ್ವ್ಯೂ. ಭಾರಿ ಫ್ಯಾಂಟಾಸ್ಟಿಕ್. ನೋಡದೇ ಇರೋಂಥ ಕನ್ನಡಿಗರಿಗೆ ದಯವಿಟ್ಟು ನೋಡಿ ಅಂತ ಹೇಳೋದಾಗಲಿ, ಅಥವಾ ನಿಮ್ಮ ಸ್ಟೈಲಲ್ಲೇ ಕರೆದುಬಿಡಿ. ಶಿವರಾತ್ರಿಗೆ ಶಿವಣ್ಣ ಸರ್ ಸಿನಿಮಾ, ಪ್ರಭು ಸರ್ ಸಿನಿಮಾ, ಭೂತಪೂರ್ವ ಸಕ್ಸಸ್ ಕಡೆಗೆ ತಗೊಂಡು ಹೋದವ್ರು ನೀವು. ಸಿನಿಮಾ ಯಾವತ್ತಿದ್ರು ಮಾಡೋರಿಗಷ್ಟೇ ನಮ್ಮದು, ನಂತರ ನೋಡೋರದ್ದು. ಈ ಮಟ್ಟಿಗಿನ ಯಶಸ್ಸು
ನೀವು ಕೊಟ್ಟಿದ್ದೀರಿ. ಇದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಂದು ಮತ್ತು ನನ್ನ ಇಡೀ ತಂಡದ್ದು. ನೋಡಿ ಮತ್ತೆ ನೋಡಿ ಆನಂದಿಸಿ ಕನ್ನಡ ಸಿನಿಮಾಗಳನ್ನ ಕಾಪಾಡಿ ನಮ್ಮನ್ನೆಲ್ಲರನ್ನು ಹರಸಿ ಅಂತ ಕೇಳ್ಕೊತೀನಿ. ಜೈ ಶಿವರಾತ್ರಿ, ಜೈ ಶಿವಣ್ಣ, ಜೈ ಪ್ರಭು ಸರ್, ಜೈ ಚಿತ್ರತಂಡ, ಜೈ ಹರಿಕೃಷ್ಣ, ಜೈ ರಾಕ್ಲೈನ್ ಸರ್. ಹೀಗೆ ಜೈ ಹೇಳ್ತಾ ಹೇಳೋದಾದ್ರೆ 150 ಹೆಸರು ಹೇಳಬೇಕಾಗತ್ತೆ. ಅವರೆಲ್ಲರನ್ನೂ ಸೇರಿಸಿ ಈ ಚಿತ್ರತಂಡಕ್ಕೆ ತಮ್ಮ ಹಾರೈಕೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಜೈ ಶಿವ, ಜೈ ಶಿವರಾತ್ರಿ, ಜೈ ಶಿವಣ್ಣ. ನಮಸ್ಕಾರ. ಎಸ್, ಥ್ಯಾಂಕ್ ಯು ಸರ್. ಭಾರಿ ಒಂದು ವಿಶೇಷವಾದ ವಿಭಿನ್ನವಾದ ಇಂಟರ್ವ್ಯೂಗೆ ನಾವಿಬ್ಬರು ಸಾಕ್ಷಿಯಾದ್ವಿ. ಇದೇ ರೀತಿ ಹುಚ್ಚುಚ್ಚು ಪ್ರಯತ್ನಗಳನ್ನ ಮಾಡ್ತಾ ಇರೋಣ, ಹುಚ್ಚುಚ್ಚು ಹೆಚ್ಚೆಚ್ಚು ಮಾಡ್ತಾ ಇರೋಣ. ಒಳ್ಳೆಯದಾಗಲಿ ನಿಮಗೆ. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಪ್ರಯೋಗ ಮಾಡೋಕ್ಕಾಗಿತ್ತು. ಇದೊಂದು ನೆನ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಕ್ಯಾಮ್ರಾ ಪರ್ಸನ್ ಯಾರೂ ಇಲ್ಲ, ನಮ್ಮ ಸ್ನೇಹಿತ, ಅವನ ಜೊತೆಗೆ ನಾನೇ ಕ್ಯಾಮ್ರಾಮ್ಯಾನು, ನಮ್ಮ ಭಟ್ರೆ ಇದಕ್ಕೆ ಸಾಕ್ಷಿ. ಇದೇ ರೀತಿಯ ಮತ್ತೊಂದು ವಿಭಿನ್ನ ಪ್ರಯತ್ನ ಜೊತೆ ನಾನು ಬರ್ತೀನಿ. ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.